we have gathered here is to show one of his case which is a thyroid nodule ಅಂತ ಹೇಳಿ. ನಾವು ತುಂಬಾ ಕಾಮನ್ ಆಗಿ ನೋಡ್ತೀವಿ ಹೆಣ್ಮಕ್ಳಲ್ಲಿ ಅಥವಾ ಇವನ್ ಇನ್ ದ ಮೇಲ್ಸ್ ಆಲ್ಸೋ ಈ ಕುತ್ತಿಗೆ ಎದುರ ಭಾಗದಲ್ಲಿ ಇರೋ ಒಂದು ಗಂಟು ಅಂತ ಹೇಳಿ ನಾಡ್ಯೂಲ್ ಅಂತ ಕರಿತೀವಿ ಅದನ್ನ. ಸೊ ಫಾರ್ಚುನೇಟ್ಲಿ ಈ ಗಂಟುಗಳು ಥೈರಾಯ್ಡ್ ಅಲ್ಲಿ ಇರೋದು ಮೆಜಾರಿಟಿ ಆಫ್ ದ ಟೈಮ್ಸ್ ಆರ್ ನಾನ್ ಕ್ಯಾನ್ಸರ್ಸ್. ಅದೇ ನಾವು ಬೇರೆ ಭಾಗದಲ್ಲಿ ಬ್ರೆಸ್ಟ್ ಅಲ್ಲಿ ತಗೊಳ್ಳಿ ನೀವು ಅಥವಾ ಲಿವರ್ ಅಲ್ಲಿ ತಗೊಳ್ಳಿ, ಲಂಗ್ಸ್ ಅಲ್ಲಿ ತಗೊಳ್ಳಿ, ಎಸ್ಪೆಷಲಿ ಇನ್ ಸ್ಮೋಕಿಂಗ್ ಪೇಷಂಟ್ಸು, ನಾವು ಏನೇ ಒಂದು ಅಬ್ನಾರ್ಮಲಿಟಿ ಕಾಣಿಸ್ಕೊಂಡ್ರು ಅದನ್ನ ನಾವು ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತೀವಿ. ಬಟ್ ದಟ್ ಈಸ್ ನಾಟ್ ಟ್ರೂ ವಿತ್ ಥೈರಾಯ್ಡ್ಸ್. ಮೆಜಾರಿಟಿ ಆಫ್ ದ ಥೈರಾಯ್ಡ್ ನಾಡ್ಯೂಲ್ಸ್ ಆರ್ ಥೈರಾಯ್ಡ್ ಗ್ರಂಥಿಯಲ್ಲಿ ಬರೋ ಈ ಗಂಟುಗಳು ಗಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ. ದಟ್ಸ್ ಅ ವೆರಿ ಗುಡ್ ಥಿಂಗ್ ಅಬೌಟ್ ಥೈರಾಯ್ಡ್. ಕ್ಲೋಸ್ ಟು 97% ಅಂತ ಹೇಳ್ತೀವಿ ನಾವು. 100 ಪೇಷಂಟ್ಸ್ ಅಲ್ಲಿ ನಾವು ಗಂಟುಗಳು ನೋಡಿದಾಗ 97 ಪೇಷಂಟ್ ಅಲ್ಲಿ ಅದು ಕ್ಯಾನ್ಸರ್ ಆಗಿರೋದಿಲ್ಲ. ಅದು ಒಂದು ಮಾಮೂಲು ಗಡ್ಡೆ, ಅದು ನೀರುಗುಳ್ಳೆ ಆಗಿರ್ಬೋದು, ಬೇರೆ ಯಾವುದು ಹಾರ್ಮೋನ್ ರಿಲೇಟೆಡ್ ಗಡ್ಡೆ ಆಗಿರ್ಬೋದು. ಅದನ್ನ ನಾವು ಹಳೆ ಕಾಲದಲ್ಲಿ ಅಥವಾ 10 years ಬಿಫೋರ್ ದಿಸ್ ಬರೀ ಸರ್ಜರಿ ಮಾತ್ರ ಆಪ್ಷನ್ ಇತ್ತು. ಸೊ ಸರ್ಜರಿ ಮಾಡಿದಾಗ ಯು ಹ್ಯಾವ್ ಅ ಬಿಗ್ ಸ್ಕಾರ್, ಮತ್ತೆ ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗೋದು, ಆಮೇಲೆ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ, ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಜನರಲ್ ಅನಸ್ತೇಷಿಯಾ ಕೂಡ ಬೇಕಾಗುತ್ತೆ. ಬಟ್ ನಾವು ದ ಸೇಮ್ ಟ್ರೀಟ್ಮೆಂಟ್ ವಿ ಕ್ಯಾನ್ ಡೂ ವಿತೌಟ್ ಅ ಸರ್ಜರಿ. ಹೇಗೆ ಅಂತಂದ್ರೆ ನಾಡ್ಯೂಲ್ ಅನ್ನ ನಾವು ಒಂದು ಸೂಜಿ ಅಥವಾ ಒಂದು ನೀಡಲ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ನೀಡಲ್ ಅನ್ನ ನಾವು ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಅದನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಅದನ್ನ ಕರಗಿಸಕ್ಕೆ ವಿ ಡೆಲಿವರ್ ಹೀಟ್. ಸೊ ಇಟ್ಸ್ ಅ ಹೀಟ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಗಂಟೆಗೆ ನಾವು ಅಬ್ನಾರ್ಮಲ್ ಹೈ ಟೆಂಪರೇಚರ್ ಇಂದ, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅದನ್ನ ಹೀಟ್ ಕೊಟ್ಟು ಸುಟ್ಟಾಕ್ತೀವಿ ಅಲ್ಲಿಗೆ, ಅದರಿಂದ ಅದು ಕರ್ಕೊಂಡು ಹೋಗುತ್ತೆ. ಅಥವಾ ಅದರಲ್ಲಿ ಏನಾದ್ರು ನೀರು ತುಂಬಿಕೊಳ್ಳೋ ಸಾಧ್ಯತೆಗಳಿತ್ತು ಅಂದ್ರೆ ಆ ನೀರನ್ನ ನಾವು ಆಸ್ಪಿರೇಟ್ ಮಾಡಿ ಅದನ್ನ ನೀರನ್ನು ತೆಗೆದು ಸೂಜಿ ಮುಖಾಂತರ ನೀರನ್ನು ತೆಗೆದು ಅದರೊಳಗಡೆ ಒಂದು ಕೆಮಿಕಲ್ ಹಾಕಿ ಅದನ್ನ ಮತ್ತೆ ಬರದೇ ಇರೋಂಗೆ ಮಾಡ್ಬೋದು. ಸೊ ದಿಸ್ ಕ್ಯಾನ್ ಅವಾಯ್ಡ್ ಸರ್ಜರಿ ಇನ್ ಮೆಜಾರಿಟಿ ಆಫ್ ದ ಟೈಮ್ಸ್. ಅಂಡ್ ಅಗೇನ್ ಇದು ಏನು ಅಂದ್ರೆ ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಇದಕ್ಕೆ ಯಾವುದೇ ನಿಮಗೆ ಜನರಲ್ ಅನಸ್ತೇಷಿಯಾ ಬೇಕಾಗೋದಿಲ್ಲ. ಅಂಡ್ ಪೇಷಂಟ್ ಕ್ಯಾನ್ ಜಸ್ಟ್ ಕಮ್ ಆನ್ ಸ್ಯಾಟರ್ಡೇ ಆನ್ ದ ವೀಕೆಂಡ್ಸ್, ಪ್ರೊಸೀಜರ್ ಮಾಡಿಕೊಂಡು ಮತ್ತೆ ಸೋಮವಾರ ಕೆಲಸಕ್ಕೆ ಹೋಗ್ಬೋದು. ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗೋಂಗಿಲ್ಲ, ಬ್ಲೀಡಿಂಗ್ ರಿಸ್ಕ್ ತುಂಬಾ ಕಮ್ಮಿ. ಅಂಡ್ ದೆನ್ ದೇರ್ ಇಸ್ ನೋ ಮೇಜರ್ ಸ್ಕಾರ್ ಆಲ್ಸೋ, ಪರ್ಟಿಕ್ಯುಲರ್ಲಿ ಫಾರ್ ಫೀಮೇಲ್ಸ್ ವೆನ್ ಇಟ್ ಇಸ್ ಅ ಕಾಸ್ಮೆಟಿಕ್ ಕನ್ಸರ್ನ್. ಯಾವುದೇ ಒಂದು ಸರ್ಜಿಕಲ್ ಸ್ಕಾರ್ ಕೂಡ ಆಗೋದಿಲ್ಲ. ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದ್ವಿ ನಾವು ಈ ಕೇಸಲ್ಲಿ ಅಂದರೆ ಈ ಗಂಟನ್ನು ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷಿಯಾ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಗ್ಲೆನೆಗಲ್ಸ್ BGS ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತೊಗೊಳ್ತೀವಿ ಆ ಸೈಜ್ ಅಷ್ಟು ಇರೋ ನೀಡಲನ್ನು ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಥೈರಾಯ್ಡ್ ನಾಡ್ಯೂಲನ್ನು ನಾವು ಕರಗಿಸ್ಬೇಕಾದ್ರೆ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಕ್ಯಾತ್ ಲ್ಯಾಬಲ್ಲಿ ರೂಟೀನಾಗಿ ಮಾಡ್ತೀವಿ. ಕ್ಯಾತ್ ಲ್ಯಾಬ್ ಅಂದರೆ ಸ್ವಲ್ಪ ಹೈ ಎಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಅದಾದಮೇಲೆ ಕಾಸ್ಟು ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ಕೂಡ ಇರುತ್ತೆ. ಸೊ ಈ ಕೇಸಲ್ಲಿ ನಾವು ಏನು ಮಾಡಿಫಿಕೇಷನ್ ಮಾಡಿದ್ವಿ ಅಂದರೆ ಕ್ಯಾತ್ ಲ್ಯಾಬ್ ಇಲ್ಲದೆ ಅಲ್ಟ್ರಾಸೌಂಡ್ ಗೈಡೆಡ್ ಆ ರಕ್ತನಾಳವನ್ನು ಒಂದು ಸ್ಮಾಲ್ ಕ್ಯಾನುಲಾ ಅಥವಾ ಸೂಜಿಯಿಂದ ಟಾರ್ಗೆಟ್ ಮಾಡಿ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಈ ಥರ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಗಂಟು ಕರ್ಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು RFA ನೀಡಲ್ ಅಂತ ಹೇಳ್ತೀವಿ, RFA ನೀಡಲ್ ಅಂತ ಹೇಳ್ಬೋದು ಅಥವಾ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ಬೋದು. ಅದರಿಂದ ಆ ನೀಡಲ್ ಮೂಲಕ ಅದನ್ನು ಹೀಟ್ ಡೆಲಿವರ್ ಮಾಡಿ ಆ ನಾಡ್ಯೂಲನ್ನು ಕರಗಿಸಿದ್ದು. ನಾರ್ಮಲ್ ಆಗಿ ಈ ಟ್ರೀಟ್ಮೆಂಟ್ ನಮಗೆ ರೆಸ್ಪಾನ್ಸ್ ಬರೋಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಬಟ್ ಈ ಮಾಡಿಫಿಕೇಷನ್ ಮಾಡಿರೋದ್ರಿಂದ what we can see is within 2 months we could see a significant reduction in the size without any surgery.